ಯಾರನ್ನೂ ಕೇಳ್ಬೇಡ್ರಿ ಬಿಡೋದು ಪಾಪ. ಯಾಕಂದ್ರೆ ನಾನೇ ಬಿಡೋನು ಒಬ್ಬರು ಬರ್ಲೇಬೇಡ್ರಿ. ಯಾಕೆ ಒಂದೊಂದು ಕಾರ ಒಂದು ಗುಂಪು 20-30 ಯಾರು ನೋಡಿ. ಇದನ್ನೇ ಲಜ್ಜಿ ಮೊನ್ನೆ ಹಾಕಿರೋದಂತೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾನು ಹೋಗ್ತಿರೋಂಥ ಜಾಗ ಬಂದ್ಬಿಟ್ಟು ಗೋವಿನಕಲ್ಲು ಆಂಜನೇಯ ಸ್ವಾಮಿ ಟೆಂಪಲ್ ಅಂತೆ. ಕನಕಪುರ ಹತ್ರ ಇದೆ. ಸೊ ಹೊರಟಿರೋದು ಸ್ವಲ್ಪ ಲೇಟೇನೆ, ಯಾಕಂದರೆ ಅರ್ಲಿ ಮಾರ್ನಿಂಗು ತುಂಬ ಕೋಲ್ಡ್ ಇದೆ. ಹಾಗಾಗಿ ಸೊ ಅಸೆಂಬ್ಲಿ ಪಾಯಿಂಟ್ ರೀಚ್ ಆಗೋದೇ 7-7:15 ಆಗುತ್ತೆ. ಸೊ ನಮ್ಮ ಹುಡುಗರೆಲ್ಲ ಮೋಸ್ಟ್ಲಿ ಬಂದಿರ್ತಾರೆ ಅನ್ಸುತ್ತೆ, ಇಲ್ಲ ಬರ್ತಾ ಇದ್ದಾರೆ ಅನ್ಸುತ್ತೆ. ಸೊ ಡೈರೆಕ್ಟಾಗಿ ಅಸೆಂಬ್ಲಿ ಪಾಯಿಂಟ್ ಹತ್ರನೇ ಸಿಗ್ತೀನಿ, ಬನ್ನಿ. ಹಾಯ್. ಇಲ್ಲ, ನಾನು ಕನ್ಫ್ಯೂಷನ್ ಅಲ್ಲಿ ಇದ್ದೆ. ನೈಟ್ ಶಿಫ್ಟ್ ಅಲ್ಲ, ಬರೋಣ ಬೇಡವೋ ಅಂತ. ಸೊ ವರ್ಷದ ಮೊದಲನೇ ರೈಡು 2025 ನಮ್ಮ ಕ್ಲಾನ್ ಜೊತೆ. ಜಾಸ್ತಿ ಜನ ಏನಿಲ್ಲ, ಹಾರ್ಡ್ಲಿ 6 ಮೆಂಬರ್ಸ್ ಇದೀವಿ ಅನ್ಕೊಂತೀನಿ ಅಷ್ಟೇನೆ, 5 ಇಲ್ಲ 6 ಅಷ್ಟೇನೆ. ಸೊ ಇನ್ನು ಟೆಂಪಲ್ ಬಗ್ಗೆ ಹೇಳಬೇಕು ಅಂದ್ರೆ, ಟೆಂಪಲ್ ನೇಮ್ ಬಂದ್ಬಿಟ್ಟು ಗೋವಿನಕಲ್ಲು ಆಂಜನೇಯ ಸ್ವಾಮಿ ಟೆಂಪಲ್ ಅಂತೆ. ಸ್ವಲ್ಪ ಆಫ್ ರೋಡಿಂಗು, ಹಿಲ್ಲಿ ಟೈಪ್ ಎಲ್ಲ ಇದೆ. ಅದು ಹಿಸ್ಟ್ರಿ ಲೈಕ್ ನಾನು ಯೂಟ್ಯೂಬಲ್ಲಿ ನೋಡಿದ ಪ್ರಕಾರ, ಏನು ಆಂಜನೇಯ ಸ್ವಾಮಿ ಸಣ್ಣವರಿದ್ದಾಗ ಸೂರ್ಯನ ನುಂಗ್ತಾರೆ ಹಣ್ಣಂತ ತಿಳ್ಕೊಂಡು. ಸೊ ಅದಾದ್ಮೇಲೆ ಏನು ಇಂದ್ರದೇವ ಇರ್ತಾರೆ, ಅದು ಅವರು ಸೂರ್ಯನ ಬಚಾವ್ ಮಾಡ್ಬೇಕಂತ ಆಂಜನೇಯ ಸ್ವಾಮಿಗೆ ಅವ್ರದ್ದು ಆಯುಧದಲ್ಲಿ ಹೊಡೆದಾಗ ಆಂಜನೇಯ ಸ್ವಾಮಿ ಅಲ್ಲೇ ಬಿದ್ದಿದ್ದು ಅಂತ ಸ್ಥಳ ಪುರಾಣ ಇದೆ. ಅಂಡ್ ಗೋವಿನಕಲ್ಲು ಏನಕ್ಕೆ ಅಂತಾರೆ ಅಂದ್ರೆ, ಅದನ್ನೇನೋ ಹಿಸ್ಟ್ರಿ ಇದೆ. ಅಲ್ಲಿ ಹಸು ಇರುತ್ತಲ್ಲ, ಹಸು ಯಾರಿಗೆ ಆಂಜನೇಯ ಸ್ವಾಮಿಗೂ ಯಾರಿಗೂ ಗೊತ್ತಿಲ್ಲ, ಬಟ್ ಅವರಿಗೆ ಡೈಲಿ ಹಾಲು ಕೊಡ್ತಾ ಇರುತ್ತಂತೆ. ಅಂಡ್ ಹಸುದು ಓನರ್ ಇರ್ತಾರಲ್ವಾ, ಅವರು ಒಂದಿನ ಫೈಂಡ್ ಔಟ್ ಮಾಡಿದಾಗ ಆ ಪ್ಲೇಸ್ ಗೋವಿನಕಲ್ಲು ಆಂಜನೇಯ ಸ್ವಾಮಿ ಅಂತಾನೆ ಫೇಮಸ್ ಆಗ್ಲಿ ಅಂತ ಇದು ಮಾಡ್ತಾರೆ ಅಂತ ಹಿಸ್ಟ್ರಿ ಇದೆ, ಬಟ್ ಗೊತ್ತಿಲ್ಲ. ಸೊ ಅದು ಬಂದ್ಬಿಟ್ಟು ಫಾರೆಸ್ಟ್ ಏರಿಯಾ, ಓಕೆನಾ. ನನಗೆ ಮರ್ತೋಯ್ತದ ಯಾವುದು ಏರಿಯಾ ಫಾರೆಸ್ಟ್ ಲಿಮಿಟ್ ಅಲ್ಲಿ ಬರುತ್ತೆ ಅಂತ. ಸೊ ಹಾಗಾಗಿ ಮೋಸ್ಟ್ಲಿ ಅಲ್ಲಿ ಗಾರ್ಡ್ಸ್ಗಳಿರ್ತಾರೆ, ಬಿಡ್ತಾರೆ ಯೂಶುವಲ್ ಆಗಿ. ಸ್ಪೆಷಲ್ ಪರ್ಮಿಷನ್ ಏನು ಬೇಡ, ಬಟ್ ಅಗೇನ್ ಅಲ್ಲಿ ಇರ್ತಾರೆ, ಚೆಕ್ ಮಾಡ್ತಾರೆ ಅನ್ಸುತ್ತೆ. ಟೈಮ್ ಎಷ್ಟು ಅಂತ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಕೋಲ್ಡ್ ಮಾತ್ರ ಇನ್ನೂ ಇದೆ ಆ್ಯಕ್ಚುಲಿ. ಸೊ ನಾನು ಒಂದು ಬೇಸ್ ಲೇಯರ್ ಅಂತ ಬರುತ್ತೆ, ಬೇಸ್ ಲೇಯರ್ ಹಾಕಿದ್ದೀನಿ. ಬೇಸ್ ಲೇಯರ್ ಮೇಲೆ ಆಸ್ ಯೂಶುವಲ್ ಶರ್ಟ್ ಹಾಕಿದ್ದೀನಿ, ಶರ್ಟ್ ಮೇಲೆ ಥರ್ಮಲ್ ಹಾಕಿದ್ದೀನಿ, ಥರ್ಮಲ್ ಮೇಲೆ ನಂದು ರೈಡಿಂಗ್ ಜಾಕೆಟ್ ಹಾಕಿದ್ದೀನಿ. ಆದರೂ ಚಳಿ ಇದೆ. ತುಂಬಾ ದಿನ ಆದ್ಮೇಲೆ ಆಫ್ ರೋಡ್ ಮಾಡ್ತಾ ಇದ್ದೀನಿ. ಮೈಕ್ ಎಲ್ಲ ಫುಲ್ ರೆಸ್ಟ್ ಹಿಡಿದ್ಬಿಟ್ಟಿದೆ. ಇಲ್ಲಿಗೆ ಹೋಗೋಣ. ಆಳ ಇದೆಯಾ, ಏನಿದೆ, ವಾಟರ್ ಇದೆಯಾ? ಎಲ್ಲ ಬಂದು ಬಿದ್ಬಿಡಬೇಕಿತ್ತು, ಮಜಾ ಇರೋದು. ಎಲ್ಲಿದೆ ರೋಡಲ್ಲಿ? ಮುಂದೆ ಇದೆ, ಬಟ್ ಅದು ಎಷ್ಟು ಆಳ ಇದೆ ಗೊತ್ತಿಲ್ಲ. ಮುಂದೆ ಹೋದ್ರೆ ಇದೆ. ಯಾವ್ದು ಆಫ್ ರೋಡ್ ಇದೆ ಅಂತ ಆ ಕಡೆ ತಗೊಂಡಿದ್ವಿ, ಆಯ್ತಾ. ಡೈವರ್ಷನ್ ಮಣ್ ರೋಡ್ ಇತ್ತು, ಬಟ್ ಅದು ಫುಲ್ ಡೆಡ್ ಎಂಡ್. ಅದು ಫುಲ್ ಎಂಡ್ ಹೋದ್ರೆ ಆ ಕಡೆ ಕೆರೆನೋ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಸ್ವಲ್ಪ ವಾಟರ್ ಎಲ್ಲ ಸ್ಟೋರ್ ಆಗ್ಬಿಟ್ಟು ಗಲೀಜ್ ವಾಟರ್, ಅದು ನೀಟಾಗಿಲ್ಲ, ಗಲೀಜ್ ವಾಟರ್ ಎಲ್ಲ ಸ್ಟೋರ್ ಆಗ್ಬಿಟ್ಟು ಸ್ವಲ್ಪ ಸಣ್ಣ ಪಾಂಡ್ ಟೈಪ್ ಇತ್ತು. ಹೋಗಿದ್ರೆ ಇರೋಬರ ಗಾಡಿ ಎಲ್ಲ, ಬಟ್ ಹೋಗಿಲ್ಲ ಆ ಕಡೆ, ರಿಟರ್ನ್ ಬಂದ್ವಿ. ಅಲ್ಲಿ ಜಾಗ ಇಲ್ಲ ಮುಂದೆ ಹೋಗೋದಕ್ಕೆ. ಕೆಬ್ಬರೆ ಅನ್ನೋ ಒಂದು ಊರಿದೆ, ಕೆಳಗಿನ ಕೆಬ್ಬರೆ ಅಂತೆ. ಸೊ ಅಲ್ಲಿ ರೈಟಿಗೆ ಡೈವರ್ಷನ್ ತಗೊಂಡ್ವಿ ನಾವು. ಸೊ ಮುಂದೆ ನೋಡ್ಬೋದು ನೀವು, ಬಟ್ ನಿಮಗೆ ಕ್ಯಾಮ್ರಾದಲ್ಲಿ ಹೇಗ್ ಕಾಣಿಸ್ತಾ ಗೊತ್ತಿಲ್ಲ. ಸೀನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ರೈಟ್ ಅನ್ಕೊಂತೀನಿ.
ಜಸ್ಟ್ ಹೊರಟ್ವಿ ನಾವು ಆಕ್ಚುಲಿ ಒಂದು ಫಾರೆಸ್ಟ್ ಗಾರ್ಡ್ ಅವ್ರು ಬಂದು ಇವರೆಲ್ಲ ಹೋಗಿದ್ರ ಆಗ್ಲಿ ಮುಂದೆ. ಸೊ ಇದೇ ರೂಟಲ್ಲಿ. ಸೊ ಅವರು ಹೋಗ್ಬೇಡಿ ವೆಯ್ಟ್ ಮಾಡಿ ಅಂತ ಹೇಳಿ ಅವ್ರನ್ನ ಕರ್ಕೊಬರಕ್ ಹೋದ್ರು. ಅದ್ ಯಾವಾಗ ಹಾಕಿರೋದು ಅಲ್ಲಿ ಲದ್ದಿ ಗಿದ್ದಿ ಇದೆಯಲ್ಲ, ಯಾವಾಗ ಮೊನ್ನೆನಾ? ಒಂದೊಂದ್ ಕಾರ ಒಂದ್ ಗುಂಪು 20-30 ಆಗುತ್ತೆ. ಓ ಇದೆಲ್ಲ ಎಷ್ಟು ದೂರ ಇದೆ ಅಣ್ಣ ಇಲ್ಲಿಂದ? ಇಲ್ಲಿ ದೂರ ಆಯ್ತದ್ರೆ ಅಲ್ಲಿ ಬರ್ಬೇಕು ಬಳಸ್ಕೊಂಡು ಜಾತ್ರೆ ಇದೆಯಾ? ಜಾತ್ರೆ ಆಯ್ತು. ಓ ಸರ್, ಇಲ್ಲಿ ಯಾವ್ದಿದೆ ಬೇರೆ ಪ್ರಾಣಿ ಯಾವ್ದಿದೆ ಆನೆ ಬಿಟ್ರೆ? ಆನೆ ಬಿಟ್ರೆ ಚಿರತೆ, ಮಾಮೂಲಿ ಹುಲಿ ಬರ್ತಿರ್ತಾವ. ಸದಾ ಸ್ಟಾರ್ಟಿಂಗ್ ಹಾಕೋದೇನು ಫೆನ್ಸಾ, ಎಲೆಕ್ಟ್ರಿಕ್ ಫೆನ್ಸಾ? ವರ್ಕ್ ಆಗುತ್ತಾ? ವರ್ಕ್ ಆಯ್ತದೆ. ಯಾಕ್ರೆ ಅಲ್ಲ ಕೇಳ್ದೆ. ಇವಾಗ ಎಂತ ಮರ ಇಲ್ಲ ಇಲ್ಲ ಹೊಡಿಬೇಕು, ಬೇಗ ಹೊರಡೋಣ. ಓಕೆ ಸರ್, ಥ್ಯಾಂಕ್ ಯು. ಸಾರಿ. ನೋಡಿ ಇದನ್ನೇ ಲದ್ದಿ ಮೊನ್ನೆ ಹಾಕಿರೋದಂತೆ. ಇಲ್ಲೂ ಇದೆ. ಇಲ್ಲ ಅವ್ರು ಸಿಕ್ಕಿದ್ರು ಗಾರ್ಡು. ಅಲ್ಲ ಇದಾರೆ, ಅದಿದ್ದಾರೆ. ಅಜ್ಜಿ ಆನೆ ಹಿಡ್ಕೊ ಬಂದ್ರ ಅಂತೆ. ಸೊ ಮಾಡ್ಲಕ್ ಗಾಯ್ಸ್, ಆ ಕಡೆ ಹೋಗೋದಕ್ಕೂ ಬಿಟ್ಟಿಲ್ಲ, ಹಾಗಾಗಿ ಇನ್ನೊಂದು ಕಡೆಯಿಂದ ಹೋಗ್ಬೇಕಂತೆ. ಸೊ ಈಗ ನಾವು ಬಂದಿದ್ದು ರೂಟು ಕೋಡಿಹಳ್ಳಿ ಫಾರೆಸ್ಟ್. ಓಕೆನಾ? ಯಾವ್ದು ಟೆಂಪಲ್ ಗೊತ್ತಿಲ್ಲ, ಬಟ್ ಇಲ್ಲಿದೆ ನೋಡಿ, ಗೋವಿನಕಲ್ಲು ಬೆಟ್ಟಕ್ಕೆ ದಾರಿ ಅಂತ. ಸೊ ಬಿಳಿಕಲ್ ರಂಗಸ್ವಾಮಿ ಬೆಟ್ಟ 6 ಕಿಲೋಮೀಟರ್ ಇದೆ. ಓಕೆ, ಬಟ್ ಕ್ಲೋಸ್ ಆಗಿದೆ, ಇನ್ನು ಓಪನ್ ಆಗಿಲ್ಲ. ಏನ್ ಕತೆ? ಯಾರು ಇಲ್ಲ ಇಲ್ಲಿ. ಬಿಳಿಕಲ್ ಸಂಡೆ ಕ್ಲೋಸಾ? ಮತ್ತೆ ಗೊತ್ತಿಲ್ಲ. ಇನ್ನ ನಾಳೆ ಜಾತ್ರೆ ಅದು. ನಾಳೆ ಫುಲ್ ಜಾತ್ರೆ. ಅದೇ ನಾಳೆ ಜಾತ್ರೆ. ಇವತ್ತು ಬಿಡಲ್ರು. ನಾಳೆ ಬಿಡ್ತಾರಾ? ನಾಳೆ ಇದೇ ರೋಡಾ? ಇದೇ ರೋಡ್. ನಾಳೆ ಇಷ್ಟೊತ್ತಿನ ಇನ್ನ ಒತ್ತಿನ ಏನೋ ಬಿಡ್ಬಿಡ್ತಾರೆ. ಅದೇ 5-6 ಗಂಟೆ. 6 ಗಂಟೆಯಿಂದ ಬಿಡಲ್ರು ಆನೆ. 6 ಗಂಟೆ ಮೇಲೆ 8 ಗಂಟೆ. 8 ಗಂಟೆ ಮೇಲೆ ಬಿಡ್ತಾರೆ. 8 ಗಂಟೆ 5 ಗಂಟೆ ಗಂಟನೂ ಬರ್ಬೋದು. ಯಾರನ್ನೂ ಕೇಳ್ಬೇಡ್ರಿ ಬಿಡೋದು ಪಾಪ, ಯಾಕಂದ್ರೆ ನಾನೇ ಬಿಡೋನು. ಒಬ್ಬರು ಬರ್ಲೇಬೇಡ್ರಿ, ಯಾಕೆ ನೆಕ್ಸ್ಟ್ ದಿನ ಕ್ಲೋಸ್ ಆಗಿ 4-5 ತಿಂಗಳಾಯ್ತಾ? ಅಲ್ಲಿ ಗೋವಿಂದ ಕಲ್ಲಿಗೆ ಹೋಗಿದ್ವಿ, ಅಲ್ಲೂ ಬಿಡ್ಲಿಲ್ಲ ಫಾರೆಸ್ಟ್. ಅಲ್ಲೂ ಬಿಡೋದು. ಹೌದು. ಈಗ ಬಿಳಿಕಲ್ಲು ಬೆಟ್ಟದಿಂದ ಹೊರಡ್ತಾ ಇದೀವಿ. ಬಿಳಿಕಲ್ ರಂಗಸ್ವಾಮಿ ಬೆಟ್ಟ ಅಂತೆ, ಅಲ್ಲಿಂದ ಹೊರಡ್ತಾ ಇದೀವಿ. ಫಾರೆಸ್ಟ್ ಗಾರ್ಡ್ ಹೇಳಿದ್ರು ಅದು ಪ್ಲೇಸ್ ಕ್ಲೋಸ್ ಆಗಿ ಆಲ್ಮೋಸ್ಟ್ 3-4 ಮಂತ್ಸ್ ಆಗಿದೆಯಂತೆ. ಸೊ ಹಾಗಾಗಿ ಹೋಗಿದ್ದು ವೇಸ್ಟ್ ಆಯ್ತು ಇವತ್ತು. ಆನೆ ಕಾಟ ತುಂಬಾ ಆಗಿದೆಯಂತೆ. ಸೊ ಆ ರೀಸನ್ಗೋಸ್ಕರ ಅಲ್ಲಿ ಬಿಡ್ತಿಲ್ಲ, ಕ್ಲೋಸ್ ಆಗಿದೆ. ಮತ್ತೆ ಇವಾಗ ಓಪನ್ ಆಗೋದು ಡೌಟ್. ಹಾಗಾಗಿ ಯಾರಾದ್ರೂ ಬಿಳಿಕಲ್ಲು ಅಥವಾ ಗೋವಿನಕಲ್ಲು ಆಂಜನೇಯ ಸ್ವಾಮಿ ಬೆಟ್ಟ ಅಲ್ಲಿಗೆ ಹೋಗ್ಬೇಕಂತಿದ್ರೆ ಯಾವಾಗ ಓಪನ್ ಆಗುತ್ತೆ ಗೊತ್ತಿಲ್ಲ. ಸೊ ಅದು ಕ್ಲೋಸ್ ಆಗೋದಕ್ಕೆ ಮೇನ್ ರೀಸನ್ ಏನು ಅಂತಂದ್ರೆ ಏನು ಸಿಕ್ಕಿರುವಂತ ಪ್ರಾಣಿಗಳನ್ನ ತಂದ್ಬಿಟ್ಟು ಅಲ್ಲಿ ಬಿಡ್ತಿದ್ದಾರೆ ಅಂತ ಹೇಳಿದ್ರು ಗಾರ್ಡು. ಬಟ್ ಅದೇನೆ, ಯಾರಾದ್ರೂ ಬರೋರಿದ್ರೆ ನೋಡ್ಕೊಂಡು ಪ್ಲಾನ್ ಮಾಡ್ಕೊಳ್ಳಿ. ಸೊ ಇನ್ನು ಬ್ರೇಕ್ಫಾಸ್ಟ್ ಕೂಡ ಆಗಿಲ್ಲ, ಹಾಗಾಗಿ ಎಲ್ಲಾದ್ರೂ ಒಂದು ಬ್ರೇಕ್ಫಾಸ್ಟ್ ಪಾಯಿಂಟಿಗೆ ನೋಡ್ತಾ ಇದೀವಿ ಹೋಟ್ಲಲ್ಲಿ. ಇಂಪೋರ್ಟೆಡ್ ಗಾಡಿನ ಇದು? BSA. ಓಕೆ, ಇಲ್ಲಿ ಬ್ರೇಕ್ಫಾಸ್ಟ್ ಆಯ್ತು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಎಲ್ಲ ಹೊರಟಿದೀವಿ ಈಗ. ಬಟ್ ಓಕೆ, ಟೇಸ್ಟ್ ಆವರೇಜ್ ಇತ್ತು, ಅಂತ ಏನು ಚೆನ್ನಾಗಿರ್ಲಿಲ್ಲ. KTM ಯಾವ್ದಿದು ಗಾಡಿ? ಮಾಡಿಫೈ ಮಾಡ್ತಿದಾರ.
ಸೊ ಗೈಸ್ ನೋಡಿದ್ರಲ್ವಾ, ಹೋಗಿದ್ದು ಇವತ್ತು ಏನು ಯೂಸ್ ಆಗಿಲ್ಲ. 2 ಕಡೆ ಪ್ಲೇಸು ಕ್ಲೋಸ್ ಆಗಿತ್ತು. ಇನ್ ಮುಂದೆನೂ ಕ್ಲೋಸ್ ಆಗಿರುತ್ತೆ ಅನ್ಸುತ್ತೆ. ಬ್ಯಾಡ್ ಲಕ್, ಏನ್ ಮಾಡೋದಕ್ಕಾಗೋದಿಲ್ಲ. ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.